ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್. ನವೀನ ಸುದ್ದಿಗಳು, ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಬೆಂಬಲ ನಮ್ಮ ಶಕ್ತಿ. ಶಿವನಿಗೆ ಸಮರ್ಪಿತವಾದ ಶ್ರಾವಣ ಮಾಸದಲ್ಲಿ ಮಹಾಶಿವನ ಆಶೀರ್ವಾದವು ಕೆಲವು ರಾಶಿಗಳ ಮೇಲಿರುತ್ತದೆ. ಶಿವನು ತುಂಬಾ ಸರಳ ಭಕ್ತಿಗೆ ಒಲಿಯುವ ಕರುಣಾಮಯಿ. ಶ್ರಾವಣದಲ್ಲಿ ಶಿವನನ್ನು ನಿಜವಾದ ಭಕ್ತಿ ಮತ್ತು ಅಚಲ ನಂಬಿಕೆಯಿಂದ ಪೂಜಿಸುವವರಿಗೆ ಬಹಳ ಬೇಗ ಒಲಿಯುತ್ತಾನೆ. ಹೀಗಾಗಿ ಈ ಶ್ರಾವಣ ಮಾಸದಲ್ಲಿ ಈ ರಾಶಿಯವರ ಮೇಲೆ ಶಿವನ ವಿಶೇಷ ಅನುಗ್ರಹವಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಶ್ರಾವಣದಲ್ಲಿ ಗ್ರಹಗಳ ಶುಭ ಸಂಯೋಜನೆಯ ಪರಿಣಾಮದಿಂದಾಗಿ ಈ 5 ರಾಶಿಗಳ ಅದೃಷ್ಟವು ಬದಲಾಗುತ್ತದೆ ಮತ್ತು ಶಿವನ ಆಶೀರ್ವಾದದಿಂದ ಇವರ ಎಲ್ಲಾ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಪ್ರಿಯವಾದ ರಾಶಿಗಳಾವು ಎಂಬುದು ಇಲ್ಲಿದೆ. ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು. ಈ ತಿಂಗಳು ಉಪವಾಸ ಮತ್ತು ಇಂದ್ರಿಯ ನಿಗ್ರಹದ ಸಮಯ ಮಾತ್ರವಲ್ಲದೆ ಆತ್ಮಶುದ್ಧಿ, ನಂಬಿಕೆ ಮತ್ತು ಭಕ್ತಿಯ ಸಮಯವೂ ಕೂಡ ಹೌದು. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ಶಿವನಿಗೆ ವಿಶೇಷವಾಗಿ ಪ್ರಿಯವೆಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ವೃಷಭ ಮತ್ತು ಮೀನ ರಾಶಿಯವರು ಪ್ರಮುಖರು. ಆದರೆ ಅವುಗಳ ಜೊತೆಗೆ ಕರ್ಕ, ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರು ಸಹ ಈ ಬಾರಿ ಶಿವನ ಕೃಪೆಯಿಂದ ಸಾಕಷ್ಟು ಪ್ರಯೋಜನ ಪಡೆಯಲಿದ್ದಾರೆ. ಈ ಬಾರಿ ಶ್ರಾವಣದಲ್ಲಿ ರೂಪುಗೊಳ್ಳುವ ಗ್ರಹಗಳ ಶುಭ ಸಂಯೋಜನೆಯು ಈ ರಾಶಿಗಳ ಅದೃಷ್ಟವನ್ನು ಬದಲಾಯಿಸಬಹುದು. ಶಿವನ ಕರುಣೆಯಿಂದ ಇವರ ಕಷ್ಟಕರವಾದ ಕೆಲಸಗಳು ನೆರವೇರುವುದಲ್ಲದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕಾರಾತ್ಮಕತೆ ಹರಡುತ್ತದೆ. ಶ್ರಾವಣದಲ್ಲಿ ಈ ರಾಶಿಗಳು ಸಂಪತ್ತು, ಆರೋಗ್ಯ, ಪ್ರೀತಿ, ವೃತ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ. ಆ ರಾಶಿಗಳ ಬಗ್ಗೆ ತಿಳಿಯೋಣ. ಕಟಕ ರಾಶಿ. ಚಂದ್ರನಿಂದ ಆಳಲ್ಪಡುವ ಕಟಕ ರಾಶಿಯವರು ವಿಶೇಷವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿದ್ದಾರೆ, ಏಕೆಂದರೆ ಶಿವನು ತನ್ನ ಹಣೆಯ ಮೇಲೆ ಚಂದ್ರನನ್ನು ಇರಿಸಿದ್ದಾನೆ. ಇದರಿಂದಾಗಿ ಕರ್ಕಾಟಕ ರಾಶಿಯವರು ಮಾನಸಿಕ ಸ್ಥಿರತೆ, ಕುಟುಂಬ ಸಂತೋಷ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡೆಯುತ್ತಾರೆ. ಈ ಶ್ರಾವಣ ಮಾಸದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ ಮತ್ತು ಕುಟುಂಬ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ. ಸೋಮವಾರದಂದು ಶ್ರೀಗಂಧ, ಹೂವುಗಳು ಮತ್ತು ಬೇಲ್ಪತ್ರದಿಂದ ಶಿವನನ್ನು ಪೂಜಿಸಿ. ಮೀನ ರಾಶಿ. ಶ್ರಾವಣ ಮಾಸದಲ್ಲಿ ಮೀನ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಶಿವನ ಆಶೀರ್ವಾದದಿಂದ ನಿಮಗೆ ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ. ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಶಿಕ್ಷಣ, ಮದುವೆ, ಉದ್ಯೋಗ ಮತ್ತು ಮನೆಗೆ ಸಂಬಂಧಿಸಿದ ಯೋಜನೆಗಳು ಮುಂದುವರಿಯುತ್ತವೆ. ಮನೆಯಲ್ಲಿ ಶುಭ ಕೆಲಸಗಳು ನಡೆಯಬಹುದು ಮತ್ತು ಕುಟುಂಬದಲ್ಲಿ ನಡೆಯುತ್ತಿರುವ ಕಲಹ ಕೊನೆಗೊಳ್ಳಬಹುದು. ಮನೆಯಲ್ಲಿ ಶುಭ ಕೆಲಸಗಳು ನಡೆಯುವ ಸಾಧ್ಯತೆಯಿದೆ. ಮೀನ ರಾಶಿಯವರು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಗಂಗಾಜಲ, ಜೇನುತುಪ್ಪ ಮತ್ತು ಹಸಿ ಹಾಲನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ವೃಶ್ಚಿಕ ರಾಶಿ. 2025ರ ಶ್ರಾವಣ ಮಾಸವು ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳನ್ನು ತರಲಿದೆ. ವಿಶೇಷವಾಗಿ ಸಾಲ, ಕಾನೂನು ವಿಷಯಗಳು ಅಥವಾ ಶತ್ರುಗಳಿಂದ ತೊಂದರೆಗೊಳಗಾದವರಿಗೆ ಪರಿಹಾರ ಸಿಗಬಹುದು. ಈ ಮಾಸದಲ್ಲಿ ನೀವು ಶಿವನನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಬಲ ಬರುತ್ತದೆ. ಭೂಮಿ, ಮನೆ, ಕಾರು ಅಥವಾ ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆಗಳಿವೆ. ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಶ್ರಾವಣ ಮಾಸದಲ್ಲಿ ನೀವು ಮಂಗಳನ ಶಕ್ತಿ ಮತ್ತು ಶಿವನ ಶಾಂತಿಯನ್ನು ಒಟ್ಟಿಗೆ ಪಡೆಯುತ್ತೀರಿ. ಇದು ಜೀವನದ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ತೆಗೆದುಹಾಕುತ್ತದೆ. ದೀರ್ಘಕಾಲದವರೆಗೆ ಸಾಲ, ಕಾನೂನು ಹೋರಾಟಗಳು ಅಥವಾ ಗುಪ್ತ ಶತ್ರುಗಳಿಂದ ತೊಂದರೆಗೀಡಾದವರಿಗೆ ಈ ಶ್ರಾವಣವು ಹೊಸ ಆರಂಭವಾಗಬಹುದು. ಭೂಮಿ, ಮನೆ, ಕಾರು ಖರೀದಿಸುವುದರಿಂದ ಅಥವಾ ಎಲ್ಲೋ ಹಣವನ್ನು ಹೂಡಿಕೆ ಮಾಡುವುದರಿಂದ ಲಾಭವಾಗಬಹುದು. ವೃಷಭ ರಾಶಿ. ವೃಷಭ ರಾಶಿಯವರು ನಂದಿಯ ಸಂಕೇತವಾಗಿರುವುದರಿಂದ ಶಿವನ ವಿಶೇಷ ಅನುಗ್ರಹ ನಿಮ್ಮ ಇರುತ್ತದೆ. ಈ ಸಮಯದಲ್ಲಿ ವೃಷಭ ರಾಶಿಯವರು ನಿಮ್ಮ ಬಾಕಿ ಇರುವ ಹಣವನ್ನು ಪಡೆಯಬಹುದು. ಇವರ ವೃತ್ತಿ ಜೀವನದಲ್ಲಿ ಪ್ರಗತಿ ಇರಬಹುದು. ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ. ಮಕ್ಕಳಿಂದ ಒಳ್ಳೆಯ ಸುದ್ದಿ ಪಡೆಯುವ ಸಾಧ್ಯತೆಯಿದೆ. ವೃಷಭ ರಾಶಿಯವರಿಗೆ ಶ್ರಾವಣ ಮಾಸದ ಸೋಮವಾರದಂದು ಉಪವಾಸ ಆಚರಿಸೆ ಮತ್ತು ಶಿವಲಿಂಗಕ್ಕೆ ಹಾಲು ಮತ್ತು ನೀರು ಅರ್ಪಿಸುವುದು ಬಹಳ ಪ್ರಯೋಜನಕಾರಿಯಾಗಿರುತ್ತದೆ. ಕನ್ಯಾ ರಾಶಿ. ಶ್ರಾವಣ ಮಾಸವು ಕನ್ಯಾ ರಾಶಿಯವರಿಗೆ ಸಂತೋಷವನ್ನು ತರುತ್ತಿದೆ. ಶಿವನ ಕೃಪೆಯಿಂದ ಮಾನಸಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಬಾಕಿ ಇರುವ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತವೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು. ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಮದುವೆ ಮತ್ತು ಮಕ್ಕಳ ಸಂತೋಷದ ಬಗ್ಗೆ ಚಿಂತೆಗಳು ಸಹ ದೂರವಾಗಬಹುದು. ಮದುವೆ ಅಥವಾ ಮಗುವಿನ ಬಗ್ಗೆ ಚಿಂತೆ ಇರುವ ಕನ್ಯಾ ರಾಶಿಯವರಿಗೆ ಈ ಶ್ರಾವಣ ತಿಂಗಳು ಸಹ ಒಳ್ಳೆಯದು. ಸೋಮವಾರದಂದು ಶಿವಲಿಂಗಕ್ಕೆ ದೂರ್ವ, ಶುದ್ಧ ನೀರು ಮತ್ತು ಜೇನುತುಪ್ಪವನ್ನು ಅರ್ಪಿಸಿ.